हाय स्टूडेंट्स, मैं आज आपको पढ़ा रही हूँ 9वीं कक्षा के 17 चैप्टर रहीम के दोहे। इस दोहे में रहीम ने कितने 4 दोहे दिए गए हैं। हम अभी इसको पढ़ेंगे। पहले देखें कवि परिचय। रहीम का जन्म 17 दिसंबर 1556 को लाहौर में हुआ था। उनका पूरा नाम अब अब्दुर रहीम खान खाना है। उनके पिता का नाम बैराम खान, माता का नाम सुल्ताना बेगम था। रहीम सतसाई, बरावई, नायिका, वेद, श्रृंगार, सोरठा आदि इनकी प्रसिद्ध रचनाएं हैं। इनके काव्य में नीति, भक्ति, प्रेम और श्रृंगार का सुंदर समावेश हुआ है। अभी देखें शब्दार्थ। तरुवर वृक्ष, पेड़। सरवर सरोवर, पान पानी। पर दूसरे लोग। काज काम कार्य। हित भलाई अच्छाई। संपत्ति धन संचय। संग्रह सुजान सज्जन। प्रकृति स्वभाव व्यक्तित्व। कुसंग बुरी संगत। चंदन एक सुगंधित वृक्ष। लिपटना सटे रहना। भुजंग सांप सर्प। लघु छोटा। डारी डाल छोड़ना। सुई सूजी नीडल। तलवार खड्गा। बड़ाई प्रशंसा। हीरा वज्र। टका मुद्रा सिक्का। मम मेरा। मोल दाम। अब देखें दोहे का आशय। छात्र इन दोहों के द्वारा सज्जनों तथा महान लोगों का स्वभाव समझ सकते हैं। ಅಂದರೆ ಈ ದೋಹೆ ಮೂಲಕ ವಿದ್ಯಾರ್ಥಿಗಳು ಏನು ಕಲಿಬೋದು? ಸಜ್ಜನರು ಅಂದರೆ ಒಳ್ಳೆ ಮಹಾ ವ್ಯಕ್ತಿಗಳು, ಒಳ್ಳೆ ವ್ಯಕ್ತಿಗಳ ಒಂದು ಸ್ವಭಾವವನ್ನು ತಿಳ್ಕೋಬಹುದು ಅಂತ. ಮಹಾಪುರುಷರು ಇರ್ತಾರಲ್ಲ, ಅವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ಈ ದೋಹೆ ಮೂಲಕ ಕವಿಯವರು ವ್ಯಕ್ತಪಡಿಸಿದ್ದಾರೆ। इसी प्रकार छोटे तथा साधारण वस्तुओं के महत्व की जानकारी प्राप्त कर सकते हैं। ಅದೇ ಪ್ರಕಾರ ಒಂದು ಸಣ್ಣ ವಸ್ತುವಿನ ಸಾಧಾರಣ ವಸ್ತುವಿನ ಒಂದು ಮೌಲ್ಯನೂ ಎಷ್ಟಿರುತ್ತೆ, ದೊಡ್ಡದಾದರೂ ಸರಿ ಸಣ್ಣದಾದರೂ ಸರಿ ಅದರ ಮಹತ್ವ ಏನು ಅಂತ ಇಲ್ಲಿ ಕವಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ। ಅದನ್ನು ಈ ದೋಹೆ ಮೂಲಕ ನಾವು ತಿಳ್ಕೊಳ್ಳೋಣ ಬನ್ನಿ। ಫಸ್ಟು ಈ 4 ದೋಹೆಗಳನ್ನು ಓದ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ। ತರುವರ್ ಫಲ್ ನಹಿ ಕಾತಾ ಹೈ, ಸರ್ವರ್ पियहि ना पान। कही रहीम परकाजहित, संपत्ति संचय सुजान। जो रहीम उत्तम प्रकृति का करी सकत कुसंग। चंदन विष व्यापत नहीं, लिपटे रहत भुजंग। रहीमन देख बड़ेन को, लघु ना दीजिए डारी। जहाँ काम आवई सुई, कहाँ करई तलवारी। बड़े बड़ाई ना करई, बड़े ना बोले बोल। रहीमन हीरा कब कहई, लाख टका मम मोल। ಇದರ ಭಾವಾರ್ಥಗಳನ್ನು ಒಂದೊಂದಾಗಿ ಹೇಳ್ತಾ ಇರ್ತೀನಿ। ಆ ಪದ್ಯ ಹೇಳಿಬಿಟ್ಟು, ಆ ದೋಹೆ ಹೇಳಿಬಿಟ್ಟು ಅದರ ಭಾವಾರ್ಥವನ್ನು ಹೇಳ್ತೀನಿ। ಮೊದಲನೇದು, तलवार फल नहीं खाता है, सरवर पियहि न पान। कही रहीम परकाजहित, संपत्ति संचय सुजाय। ಮೊದಲನೇದ ಭಾವಾರ್ಥ, रहीम कहते हैं कि जैसे पेड़ अपने फल खुद नहीं खाते और सरोवर अपने पानी
ಖುದ್ ನಹಿ ಪೀತೆ. ಅಂದರೆ ಇಲ್ಲಿ ಯಾವುದೇ ವೃಕ್ಷಗಳು ಹಣ್ಣು ಬಿಟ್ಟರೆ ತನ್ನ ಹಣ್ಣನ್ನು ತಾನೇ ತಿನ್ನೋದಿಲ್ಲ. ಹಾಗೆ ಸಮುದ್ರದ ನೀರು ತನ್ನ ನೀರನ್ನು ತಾನೇ ಕುಡಿಯೋದಿಲ್ಲ ಅಲ್ವಾ. ಅದು ಬೇರೆಯವ್ರಿಗೋಸ್ಕರ ಅದು ಬೆಳೆದಿರುತ್ತೆ, ಮತ್ತು ನೀರು ಹಾಗೆ ಬೇರೆಯವ್ರಿಗೋಸ್ಕರನೇ ಹುಟ್ಟಿ ಹರಿತಾ ಇರುತ್ತೆ. ಹಾಗೆ ವೈಸೆ ही सज्जन दूसरों के कल्याण के लिए ಸಂಪತ್ತಿ का ಸಂಗ್ರಹ करते हैं. ಅಂದರೆ ಇಲ್ಲಿ ಸಜ್ಜನರು ಅಂದರೆ ಒಳ್ಳೆಯ ಜನರು ಬೇರೆಯವರ ಒಂದು ಕಲ್ಯಾಣಕ್ಕಾಗಿ, ಒಳ್ಳೆಯ ಸಮಾಜ ಕಲ್ಯಾಣಕ್ಕಾಗಿ, ಬೇರೆಯವರ ಕಲ್ಯಾಣಕ್ಕಾಗಿ ಅವರು ಸಂಪತ್ತನ್ನು ಸಂಗ್ರಹಣೆ ಮಾಡ್ತಿರ್ತಾರೆ ಅನ್ನೋದು ಈ ಮೊದಲನೇ ಪದ್ಯದ ಅರ್ಥ. ಈಗ ಎರಡನೇದು, ಜೋ ರಹೀಮ್ ಉತ್ತಮ್ ಪ್ರಕೃತಿ ಕಾ ಕರಿ ಸಖತ್ ಕುಸಂಗ ಚಂದನ ವಿಷ व्यापत नहीं लिपटे रहत भुजंग. रहीम कहते हैं कि जो व्यक्ति अच्छे स्वभाव का होता है, बुरी संगत उसका कुछ नहीं बिगाड़ सकता. ಅಂದರೆ ರಹೀಮ್ ಹೇಳುವ ಪ್ರಕಾರ ಒಳ್ಳೆ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಅಂದರೆ ಯಾವುದೇ ಕೆಟ್ಟ ಸಂಗತಿಗಳು ಅವರ ಹತ್ರ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. जैसे चंदन के पेड़ से सांप लिपटे रहने पर भी चंदन में उसका विष व्याप्त नहीं होता. ಹೀಗೆ ಚಂದನದ ವೃಕ್ಷ ಅಂದರೆ ಸುಗಂಧಿತವಾದ ವೃಕ್ಷದಲ್ಲಿ ಒಂದು ಸರ್ಪ ಹೋಗಿ ಸುತ್ತಕೊಂಡಿದ್ರೂ ಅದರ ವಿಷ ಅದಕ್ಕೆ ತಟ್ಟೋದಿಲ್ಲ. ಹಾಗೆ ಒಳ್ಳೆಯ ವ್ಯಕ್ತಿಗಳ ಸ್ವಭಾವದಿಂದ ಈ ಕೆಟ್ಟ ಸ್ವಭಾವಗಳು ದೂರ ಇರುತ್ತೆ, ತನ್ನಿಂದ ತಾನೇ ದೂರ ಇರುತ್ತೆ ಅನ್ನೋದು ಈ ಮಾತಿನ ಅರ್ಥ. ಮೂರನೇ ಪದ್ಯ, ರಹಿಮನ್ ದೇಖ ಬಡೇನ್ ಕೋ ಲಘು ನಾ ದೀಜಿಯೇ ಢಾರಿ ಜಹಾ ಕಾಮ್ ಆವೈ ಸುಯಿ ಕಹಾ ಕರೈ ತಲ್ವಾರಿ. ಅಂದರೆ ಅದರ ಭಾವಾರ್ಥ, रहीम कहते हैं कि राइस और बड़े लोगों को देखकर छोटे और साधारण लोगों को छोड़ मत दीजिए, क्योंकि जहाँ सुई काम आती है वहाँ तलवार क्या कर सकती है. ಅಂದರೆ ನಾವು ಇಲ್ಲಿ ದೊಡ್ಡವರ ಜೊತೆ ಸಹವಾಸವನ್ನು ಮಾಡಿದ ತಕ್ಷಣ ಸಣ್ಣವರನ್ನು ನಾವು ತಿರಸ್ಕಾರ ಮಾಡಬಾರ್ದು. ಯಾಕೆ ಅಂತಂದರೆ ಈಗ ಸೂಜಿ ಮಾಡುವಂಥ ಕೆಲಸವನ್ನು ಒಂದು ಖಡ್ಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆ ದೊಡ್ಡವರ ಸಹವಾಸವೂ ಬೇಕು, ಸಾಧಾರಣ ವ್ಯಕ್ತಿಗಳ ಸಹವಾಸವೂ ನಮಗೆ ಬೇಕು. ಹಾಗೆ ಫೋರ್ತ್ ಒನ್, ಬಡೇ ಬಡಾಯಿ ನಾ ಕರೈ ಬಡೇ ನಾ ಬೋಲೆ ಬೋಲ್ ರಹೀಮನ್ ಹೀರಾ ಕಬ್ ಕರೈ ಕಹೈ ಲಾಕ್ ಟಕ ಮಮ ಮೋಲ್. भावार्थ, बड़े लोग ना ज़्यादा बोलते हैं ना ही वह अपनी प्रशंसा करते हैं. रहीम कहते हैं कि हीरा कब कहता है कि उसका मूल्य लाख मुद्राएं हैं. ಅಂದರೆ ದೊಡ್ಡವರು ಅಂದರೆ ತುಂಬ ಉತ್ತಮ ವ್ಯಕ್ತಿಗಳು, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವವರು ತಮ್ಮನ್ನು ತಾವು ಯಾವತ್ತೂ ಪ್ರಶಂಸೆ ಮಾಡಿಕೊಳ್ಳಲ್ಲ. ಅಂದರೆ ತಮ್ಮನ್ನು ತಾವು ಹೆಚ್ಚು ಅಥವಾ ಉತ್ತಮರು ನಾವು ಅಂತ ಅವರು ಹೊಗಳ್ಕೊಳ್ಳೋದಿಲ್ಲ. ಹಾಗೆ ಅದು ಯಾವ ಥರ ಅಂದರೆ ಒಂದು ವಜ್ರ ತನ್ನ ಮೌಲ್ಯವನ್ನು ತಾನು ಹೇಳುತ್ತಾ ಇಲ್ಲ, ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದ್ರ ಮೌಲ್ಯ ಎಷ್ಟು ಅಂತ ಅಲ್ವಾ. ಹಾಗೆ ನಮ್ಮನ್ನು ನಾವು ಯಾವಾಗಲೂ ಪ್ರಶಂಸೆ ಮಾಡ್ಕೋಬಾರ್ದು. ನಮ್ಮ ವ್ಯಕ್ತಿತ್ವ ಒಳ್ಳೆಯದಾಗಿದ್ದರೆ ನಮ್ಮನ್ನು ನೋಡಿ ಜನನೇ ನಮ್ಮನ್ನು ಗುರುತಿಸ್ತಾರೆ. ओके, अभी भावार्थ का पूरा हुआ.